2 hours ನೋಡ್ತಾ ಇದ್ದೀನಿ ನಾನು ನೋಡ್ತಾನೇ ಇದ್ದೀನಿ. ಇವಾಗ ಎಲ್ಲಿ ಹೋಗ್ತಿದ್ದೀನೋ ಗಾಡಿ ನಿಲ್ಸು. ಎರಡು ಪ್ಯಾಕಾ 20 ಸಿಗರೇಟ್ ದಿನಕ್ಕೊಂದು 200 ರೂಪಾಯಿ ಅಂದ್ರು ತಿಂಗಳಿಗೆ 6,000 ಆಯ್ತು. ಕ್ಯಾಲ್ಕುಲೇಟ್ ಪೈಸಾ ಕ್ಯಾಲ್ಕುಲೇಟ್ ചെയ്യും. അപ്പൊ നമ്മൾ റിയാക്ഷൻ ചെയ്യാൻ പോകുന്നത് ക്രിക്ക് പാർട്ടി മൂവിയിലെ ഏകദേശം എനിക്ക് തോന്നുന്നു ക്ലൈമാക്സിനോട് അടുക്കുന്ന രംഗങ്ങളാണെന്ന് തോന്നുന്നുണ്ട്. കാരണം ആ ഒരു എൻഗേജ്മെന്റ് ഫാക്ടറിൽ മൂവി കയറിയപ്പോ തൊട്ടിട്ട് നമ്മൾക്ക് തോന്നില്ല ഒരു അൺഎൻഡിങ് ആയിട്ട് പോയിരുന്നെങ്കിൽ നന്നായിരുന്നു എന്നൊരു ഫീൽ. പ്രത്യേകിച്ച് ലാസ്റ്റ് സീനൊക്കെ കണ്ടു കഴിഞ്ഞാൽ പക്ക ഒരു ഫൺ റൈഡ് ആണല്ലേ. കാരണം ആ ഒരു കിഡ്നാപ്പിംഗ് സീൻ തന്നെ ആ ഒരു സിനിമാറ്റിക് മോഡ് കാണിച്ചതും അതിന്റെ ഒരു ചാർലി ചാപ്ലിൻ മോഡ് സാധനങ്ങളൊക്കെ ഒരു രക്ഷയില്ല, എല്ലാം കൂടി പൊളിച്ചടിക്കിയ സംഭവം തന്നെയായിരുന്നു. So entertainment package അല്ലേ അത്രേ പറയാം. And the point we stopped was like okay our friends Lokesh അല്ലേ ഫ്രണ്ടിന്റെ പേര്. So അവരാണ് ആ ഒരു സംഭവം ചെയ്തതെന്ന് പറഞ്ഞിട്ടായിരുന്നു. So what's gonna happen next and എന്തായിരിക്കും എന്നുള്ളത് നമ്മളും ക്യൂരിയസ് ആണ്. കാരണം we're not getting any kind of point that എന്തായിരിക്കും നെക്സ്റ്റ് നടക്കാൻ പോകുന്നത് അല്ലേ. കാരണം വെച്ചാൽ ഇതൊരു ലൈഫിൽ നിന്ന് എടുത്തൊരു സംഭവമാണ്, ലൈക്ക് എ പീസ് ഓഫ് ലൈഫ് അല്ലെ. അങ്ങനെ ഒരു സംഭവം പ്രത്യേകിച്ച് നമ്മളെ കർണ എന്ന് പറഞ്ഞ ഒരു ക്യാരക്ടറും അതിനോട് ചുറ്റിപ്പറ്റി ഒരുപാട് ഫ്രണ്ട്സും അല്ലെ, എല്ലാം കൂടി ഒരു ക്യാമ്പസ് പടം. ഡയറക്ടർ പോയിന്റ് ഓഫ് വ്യൂ എന്തായാലും നമുക്ക് നേരെ തുടങ്ങാം. ಇದೇ ನಮ್ಮ ಸಾಲಿಡ್ ಪ್ರಾಜೆಕ್ಟ್ ಏನಿದು ಲೂನಾ ಹತ್ಕೊಂಡು ನಾವು ಹಾಲಕ್ಕೆ ಹೋಗುದಾ? ಇದು ಖಾಲಿ ಲೂನಾ ಅಲ್ಲ, ಉಭಯಚರಿ ಲೂನಾ. ಹಂಗಂದ್ರೆ ನೆಲದ ಮೇಲೆ ಸಹ ಹೋಗ್ತದೆ, ನೀರಿನ ಮೇಲೆ ಸಹ ಹೋಗ್ತದೆ. ನಾವು ಸೂಪರ್ ಐಡಿಯಾ ಮಾಡಿದ್ದಲ್ಲ, ಪ್ರಳಯ ಫ್ಲಡ್ ಎಲ್ಲ ಬಂದಾಗ ಮತ್ತೆ ಮೆಕ್ಯಾನಿಕಲ್ ಪ್ರಾಜೆಕ್ಟ್. ಈ ಫ್ರೇಮ್ ಉಂಟಲ್ಲ, ಈ ಫ್ರೇಮ್ ಅನ್ನ ವೆಲ್ಡ್ ಮಾಡಿ ಫಿಟ್ ಮಾಡಿ ಈ ಟ್ಯೂಬ್ ಅನ್ನ ಅದು ಆ ಹುಕ್ಕಿಗೆ ಸಿಕ್ಸಿ ಗಾಳಿ ತುಂಬಿಸಿದ್ರೆ ಆಯ್ತು, ಆರಾಮದಲ್ಲಿ ನೀರಿನ ಮೇಲೆ ಹೋಗ್ತದೆ. ಇಷ್ಟು ಮಾಡಕ್ 40,000 ಆಯ್ತಾ? ಇದಕ್ಕೆಲ್ಲ ಖರ್ಚಾದದ್ದು ಖಾಲಿ 5,000. ಮತ್ತೆ ಮಿಕ್ಕಿದ ದುಡ್ಡು ಅದು ನಮ್ದೊಂದು ಹಳೆ ಬ್ಯಾಲೆನ್ಸ್ ಇತ್ತಲ್ಲ, ಒಂದು 35,000. ಅದಕ್ಕೆ ಅಡ್ಜಸ್ಟ್ ಎಷ್ಟು ಪೇ ಮಾಡಿದ್ರು ಸರಿ ಹೋಗ್ತಿಲ್ಲ. ಹಾಯ್ ರವಿ ಅಣ್ಣ, ನೀ ಇಲ್ಲೇ ಮಾಡ್ತಿದ್ಯಾ? ಸುಮ್ಮನೆ ಅಯ್ಯಯ್ಯೋ, ಇವರು ಸುಮ್ಮನೆ ಅಲ್ಲ, ಇವ್ರು ಕೊಟ್ಟ ಐಡಿಯಾ ಆಗಿದ್ದಲ್ಲ ನಮ್ಮ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆದದ್ದು. ಸ್ಮೈಲಿ ಬೇರೆ ಕೊಟ್ಟಿದ್ದಾರೆ ವಿತ್ ಲವ್. ತಗೊಳ್ಳಿ ಸ್ವೀಟ್, ತಗೊಳ್ಳಿ ಸ್ವೀಟ್ ತಗೊಳ್ಳಿ. ನಾನು ಒಂದು ಬ್ಯಾಲೆನ್ಸ್ ಕ್ಲಿಯರ್ ಆದ ಖುಷಿ ಉಂಟಲ್ಲ, ತಗೊಂಬರೆ. ಅಯ್ಯೋ ನನ್ ಟೈಮ್ ಆಯ್ತು, ಲೇಟ್ ಆದ್ರೆ ಹಾಸ್ಟೆಲ್ ಒಳಗ್ ಸೇರ್ಸಲ್ಲ ಆಮೇಲೆ. ಕರ್ಣ ನನ್ನ ಹಾಸ್ಟೆಲ್ ವರ್ಗು ಡ್ರಾಪ್ ಮಾಡ್ತೀಯಾ ಬಿಡಿಯಲ್ಲ ಪಾಪ ಪ್ಲೀಸ್? ಬಿಡಿಯಲ್ಲ ಒಂದು ಡ್ರಾಪ್ ಮಾಡ್ಕೊಂಡು. ಇವರೆಲ್ಲ ಯಾಕೆ ಪಾಪ, ಇವ್ರಿನ್ನೂ ಸ್ವೀಟ್ಸೇ ತಿಂದಿಲ್ಲ. ಕರ್ಣ ಸ್ವೀಟ್ ಸಖತ್ತಾಗಿದೆ, ನಾವ್ ಇನ್ನೊಂದೆರಡು ತಿಂತಾ ಇರ್ತೀವಿ, ನೀವು ಹೊರಡ. അവരെ നീ സ്വീറ്റ്സ് കഴിച്ചില്ല, അവര് ಗ್ಯಾಂಗ್ ಅല്ലേ. ಕಾಲೇಜ್ ಕ್ಯಾಂಪಸ್ ಇರೋದು ಲೆಫ್ಟ್ ತಾನೆ? ಗಂಟೆ 10 ಆಯ್ತು, ಈಗೇನ್ ಹಾಸ್ಟೆಲ್ ಒಳಗ್ ಬಿಡ್ತಾರೆ? ಸರಿ ಮನೆಗೆ ಬಿಡ್ತೀನಿ ಬಾ. ಹಾಸ್ಟೆಲ್ ಹೋಗಿಲ್ಲ ಅಂತ ಗೊತ್ತಾದ್ರೆ ಅಪ್ಪ ಕೊಂದ್ ಹಾಕ್ತಾರೆ ಅಷ್ಟೇ. ಸರಿ ಇನ್ನೇನ್ ಮಾಡೋಣ? ಲಾಂಗ್ ಡ್ರೈವ್ ಹೋಗೋಣ. ತಲೆ ಕೆಟ್ಟಿದ್ಯಾ? ಪ್ಲೀಸ್ ಕರ್ಣ, ಪ್ಲೀಸ್ 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 ಪ್ಲೀಸ್. ആള് ഇപ്പോഴും അല്ല, അതിൽ നിന്ന് റിക്കവർ ആയിട്ടില്ല കംപ്ലീറ്റ്ലി. 2 hours ನೋಡ್ತಾ ಇದ್ದೀನಿ ನಾನು ನೋಡ್ತಾನೇ ಇದ್ದೀನಿ. ಇವಾಗ ಎಲ್ಲಿ ಹೋಗ್ತಿದ್ದೀನೋ ಗಾಡಿ ನಿಲ್ಸು. ನಾನು ನೋಡ್ತೇವೆ. ಅದು ಎಲ್ಲಿ ಹೋಗ್ತಿದ್ಯಾ? ಅಡ್ರೆಸ್ ಕೇಳ್ಕೊಂಡ್ ಬರಕ್ಕೆ. ಇರೋ ಸರ್, ಸರ್ ಮಲ್ಗಿದ್ರಾ? ಛೆ ನನ್ ಪೊಲೀಸ್ ಅಲ್ಲ. ಅದು ಕನ್ಯಾಕುಮಾರಿಗೆ ಹೆಂಗ್ ಹೋಗುದು? ಕನ್ಯಾಕುಮಾರಿ. ಓಕೆ ಪೀಸ್. ಕನ್ಯಾಕುಮಾರಿ? ಅರೆ ಸೀರಿಯಸ್? ಸೀರಿಯಸ್ ಆಗಿ ಲೈಫ್ ಟೈಮ್ ಇದೆ ಕರ್ಣ, ಸುಮ್ಮನೆ ಬಾ.
ಎಲ್ಲಿಗೆ ಹೋಗ್ತಿದ್ಯಾ? ಆ ಕಡೆ ಹೋದ್ರೆ ತಾನೇ ಗೊತ್ತಾಗದು. ക്രേസ് ഇവരെക്കാളും വലിയ ക്രിക്കറ്റ് അല്ലേ? അവിടെ ഗ്യാങ് ക്രിക്കറ്റ്, സിംഗിൾ ക്രിക്കറ്റ് അതെ 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 അല്ലേ? ಅರ್ಯ ಅದೇ ಬಿಚ್ಚಿಲ್ಲ. ರಿಟರ್ನ್ ಬರಕ್ ದಾರಿ ಗೊತ್ತಾಗತ್ತಲ್ವಾ? ഓ ಫಾರ್ ರಿಟರ್ನ್. ಕರ್ಣ, ಡೋನಟ್. ಇದನ್ನ ಕಾರಲ್ಲೇ ತಿನ್ಬೋಯ್ತಲ್ವಾ? ಈ ಮಾತ್ ನಿನ್ ಕಾರಲ್ಲೇ ಹೇಳ್ಬೋದಿತ್ತಲ್ವಾ? ನಿಂಗೆ ಕ್ಯಾಂಡ್ಲೈಟ್ ಡಿನ್ನರ್ ಎಲ್ಲಿಗೆ ಮಾಡ್ತಾರೆ ಅಂತ ಗೊತ್ತಾ? ಕರೆಂಟ್ ಹೋದಾಗ್ಲಾ? ಅದಲ್ಲ, ಡಿಮ್ ಲೈಟ್ ಅಲ್ಲಿ ನಮ್ ಕಣ್ಗುಡ್ಡೆಗಳು ಇನ್ನೂ ದೊಡ್ಡದಾಗ ಅಟ್ರಾಕ್ಟಿವ್ ಆಗಿ ಕಾಣುತ್ತಂತೆ. ದಟ್ಸ್ ವೈ ಕಪಲ್ಸ್ ಪ್ರಿಫರ್ ಕ್ಯಾಂಡ್ಲೈಟ್ ಡಿನ್ನರ್. ಕಪಲ್ ರಮಣ, ನಾನು ಆರ್ಯ. ಯಾವ ಆರ್ಯ? ಅದೇ ರಮಣ, ಹೋದ್ವಾರ ಬಂದಿದ್ದಲ್ಲ, ನೀನ್ ನನ್ನ ಆರೋಗ್ಯ ಎಲ್ಲ ವಿಚಾರಿಸಿದ್ರಿ. ನಾನ್ ಕೇಳಿದ್ದು ಹೆಂಗದ ನಿನ್ ಮೈಗೆ ಅಂತ. ನಿನ್ ತಲೆ ಸರಿ ಇಲ್ಲೇನು? ಏನ್ ಬೇಕು ನಿಂಗೆ? ಅದು ಕನ್ಯಾಕುಮಾರಿ ಹೇಳ್ಬೋದಾ? ಏನೋ ಕನ್ಯಾಕುಮಾರಿ. ಕನ್ಯಾಕುಮಾರಿ ಬಾಯಿಲೆ ಮಾಡ್ತೀನಿ. ಕಣ, ಬೇಗ 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 ಊಟ ಹಾಕು. ಬರಲ್ಲ ಅದೇ ನೀವು ಮಾರಿಯಪ್ಪ. ഓ കയറ് റോപ്പുണ്ട്. ನೀ ಸ್ವಿಮ್ಮಿಂಗ್ ಬರುತ್ತಾ? ಹಾ, ಹೌದು. ಗುಡ್. ಸ್ವಿಮ್ಮಿಂಗ್ ಬರುತ್ತಾ? That's all. She's full craze. ನಿಂಗೆ ಇಲ್ಲ, ಕ್ರೇಸ್ ಕಾ ಬಾತ್ ಆಕ್ಚುಲಿ ನಂಗೂ ಸ್ವಲ್ಪ ಹಸುವಾಗ್ತಿದೆ. ಅದ್ರ ಕಾಸಿಲ್ವಲ್ಲ? ಸರ್ ಸರ್, ಆ? ಥ್ಯಾಂಕ್ಸ್. ನೀನ್ ಪೊಲೀಸ್ ಅಲ್ವಲ್ಲ? ಓ, ನಿಮ್ಗೆ ಗೊತ್ತಾಯ್ತಾ? ಆ? എൻ്റെ മോനെ, ആ ക്രേസ് സംഭവം ഇഷ്ടപ്പെട്ടു. കാരണം ഇത് ഫ്രണ്ട്സിനൂടെ ചെയ്യുന്ന സാധനല്ലേ? അതെ അതെ അതെ, അവിടെ ആ ഒരു കണക്ഷൻ വന്നു ചെറുതായിട്ട്. ಲಾಸ್ಟ್ 1 year ಇಂದ ನೋಡ್ತಾ ಇದ್ದೀನಿ, ಯಾವತ್ತೂ ನೀ ಈ ತರ ನಕ್ಕಿದ್ದೆ ನೋಡಿಲ್ಲ. ആ ചിരി ചിരി. ಬೈ ದ ವೇ, ನಿನ್ ಫ್ರೆಂಡ್ ರವಿ ಯಾಕೆ ಯಾವಾಗ್ಲೂ ಭಾಗ್ಯದಿಂದ ಬಿದ್ದಿರ್ತಾನೆ? ನೀನ್ ನನ್ನಿಂದ ಬಿದ್ದಿರ್ತೀಯಲ್ಲ ಹಾಗೆ. ಓಹೋ, ನಿನಗೂ ಎಲ್ಲ ಅರ್ಥ ಆಗುತ್ತೆ. ಮೇಡಮ್ ಪಾರ್ಸಲ್. ಪಾರ್ಸಲ್ ಯಾರಿಗೆ? ആ ആൾക്ക് ആ മറ്റേത് മാത്രല്ല. ആ 50 ರೂಪಾಯಿ ಸಾಲ ವಾಪಸ್ ಕೊಡ್ತೀನಿ, ಪ್ರಾಮಿಸ್. ഓ പിന്നെ തരാന്ന് എല്ലാം ഉണ്ട്. ನಿಲ್ಸು 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 ನಿಲ್ಸು. ಯಾಕೇನಾಯ್ತು? ಹೋಗ, ಮನೆ ಬೆಲ್ ಹೊಡಿತ್ಯಾ? ಆರ್ಯ, ಯಾರ್ಯಾರ್ದು ಮನೆಗೆ ಹೋಗಿ ಬೆಲ್ ಹೊಡಿಯೋಕೆ ತಲೆ ಕೆಟ್ಟಿದ್ಯಾ? ബെല്ലടിക്കാൻ ತಿಂಡಿ ನಾನು ಅಡ್ಜಸ್ಟ್ ಮಾಡಿಲ್ವಾ? ನಾ ಕಾಫಿ ನೀನ್ ಅಡ್ಜಸ್ಟ್ ಮಾಡ್ಬೇಕು. ബെല്ലടിച്ചിട്ട് വരാല്ലേ? കോഫി ಬೆಲ್ ಬೆಲ್. തിന്നുന്ന ഞാൻ ആക്കിയില്ലേ, കോഫിക്ക് നീ അഡ്ജസ്റ്റ് ആക്കണം. ആ ആ ഇതാരത്? അച്ഛനാണോ? രശ്മികയുടെ. ಬನ್ನಿ. ಅದು ಅಂಕಲ್ ಫ್ರೆಂಡ್. ಹಾ, ಆರ್ಯ ಹೇಳಿದ್ಲು ನೀವು ಬರ್ತಾ ಇದ್ದೀರಾ ಅಂತ. ಒಳಗ್ ಬನ್ನಿ. പ്ലാൻഡ് ആണോ അത്? ഓ ಕಾಫಿ ಟೀ ಏನಾದ್ರು ತಗೋತೀರಾ? ಬೇಡ ಆಂಟಿ, ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬಂದೆ. ആര്യ പറഞ്ഞിട്ട് വന്ന് അങ്ങനെ പ്ലാൻ ആപ്പായിരുന്നു. ಈಗ ಫೈನಲ್ ಇಯರ್ ಅಲ್ವಾ? ಹೌದು ಅಂಕಲ್.
ನಾನು ಅನ್ಕೊಂಡಿದ್ದ ಕರ್ಣಂಗೂ ಈಗ ನೋಡ್ತಾ ಇರೋ ಕರ್ಣಂಗೂ ತುಂಬಾ ವ್ಯತ್ಯಾಸ ಇದೆ. ಅವಳು ನಿನ್ ಬಗ್ಗೆ ತುಂಬಾ ಬರ್ದಿದ್ದಾಳೆ. I know most of our friends through a diary. In fact, I know my own daughter through her diary. സൈലന്റ് ആക്കിയല്ലേ വീണ്ടും? ഇത് അൺഎക്സ്പെക്ടഡ് അല്ലേ ഇങ്ങനെ പോയിട്ട്? ഈ സീനാണ് ബാംഗ്ലൂർ ഡേയ്സ്. ബാംഗ്ലൂർ ഡേയ്സ് ഈവൻ ഐ ഫെൽറ്റ് ദ സെയിം. അവിടെ പക്ഷെ ഫ്ലാഷ് ബാക്ക് ആണ് കാണിക്കുന്നത്, ഇവിടെ അങ്ങനെയല്ല, തിരിച്ച് ഇവിടെ വേറെ രീതിയാണ്, ഡിഫറെന്റ്. ಸಾನ್ವಿಗೆ 4 ವರ್ಷ ಇದ್ದಾಗ ತೆಗೆದಿದ್ದ ಫೋಟೋ. ಅವಳನ್ನ ಚಿಕ್ಕ ವಯಸ್ಸಿಂದ ಪ್ರೀತಿ ಮಾಡಿದ್ದಕ್ಕಿಂತ ಕಂಟ್ರೋಲ್ ಮಾಡಿದ್ದೆ ಹೆಚ್ಚು. ಅವಳು ಸತ್ತಾಗ ನನ್ನ ಮಗಳು ಸತ್ಲಲ್ಲ ಅನ್ನೋ ನೋವಿಗಿಂತ ಅವಳು ಸಾವು 4 ಜನ ಮಾತಾಡೋ ಹಾಗೆ ಆಯ್ತಲ್ಲ ಅನ್ನೋ ಅವಮಾನನೇ ನನಗೆ ಜಾಸ್ತಿ. ಅವಳ ಎಲ್ಲ ನೆನಪುಗಳನ್ನು ಮುಚ್ಚಾಕೋ ಪ್ರಯತ್ನ ಪಟ್ಟೆ. ಅವಳು ಹುಟ್ಟು ಬೆಳೆದಿರೋ ಮನೇನೂ ಬಿಟ್ಟು ಬಂದೆ. ನನಗೋ ನಾ ಇಷ್ಟೆಲ್ಲ ಸ್ಯಾಟಿಸ್ಫೈ ಮಾಡಿದ್ರು ನೆಮ್ಮದಿ ಅನ್ನೋದು ಮಾತ್ರ ಸಿಗ್ಲಿಲ್ಲ. ಹೆತ್ತು ಮಗಳಿಗಿಂತಲೂ ನಾನು ಈಗೋನೇ ಜಾಸ್ತಿ ಆಯ್ತಾ ಅನ್ನೋ ಪ್ರಶ್ನೆ. ಫೀಲ್ ಗುಡ್ ಇಮೋಷನ್ಸ್. ಅವಳ ಡೈರಿ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತು. ಐ ವಿಶ್ ಐ ಕುಡ್ ಹ್ಯಾವ್ ಬೀನ್ ಅ ಬೆಟರ್ ಫಾದರ್. ಸಾನ್ವಿ ಬದುಕಿದ್ರೆ ಅವಳಿಗೆ ಈಗ 25 ವರ್ಷ. ಅವಳ ಎಲ್ಲ ನೆನಪುಗಳನ್ನ ಈ ರೂಮಲ್ಲಿ ರೀಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ. മറ്റേ സോങ് ഇവിടെ അച്ഛനാണ് റീക്രിയേറ്റ് ചെയ്യുന്നല്ല, വേറൊരു സ്റ്റൈൽ ഇമോഷൻ ആയി അല്ലേ? ഒരു ഫീൽ ഗുഡ് ഇമോഷൻ. സീനെ മാറ്റി. ഇത്രയും ഭയങ്കര എൻജോയ് ചെയ്ത് ക്ലിക്ക് ചെയ്ത് പോകുന്ന സമയത്ത് പെട്ടെന്ന് മാറ്റിക്കളഞ്ഞു. തരൂലെന്ന് പറഞ്ഞിട്ട് കൊണ്ടുപോയതല്ലേ? ಸಾನ್ವಿ ಅಡೋರ್ಡ್ ಯು ಲಾಟ್. ಡೈರಿನಲ್ಲಿ ಕೊನೆಗೆ ಒಂದಷ್ಟು ಪುಟಗಳು ನಿನ್ ಬಗ್ಗೆನೆ ಬರ್ದಿದ್ದಾರೆ. ನೀನ್ ಇಲ್ಲಿರೋ ಇನ್ನೊಂದು ಕರ್ಣನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಹೋಪ್ ಯು ಹ್ಯಾವ್ ಫೌಂಡ್ ಹಿಮ್ ನೌ. ഇപ്പൊ വേറൊരു കർണനല്ലേ? ഡിഫറെന്റ്. അവിടത്തേക്കാണോ പോണേ? ആ ഒരു മെമ്മറി കാണിച്ച അതിനായിരിക്കില്ലേ? ഇപ്പോഴും അവരെ ചെയ്യുന്നുണ്ടോ ഇനി? ನೀನ್ ಈ ಜನ್ಮದಲ್ಲಿ ಚೇಂಜ್ ಆಗಲ್ಲ. ಬದುಕಕ್ಕೆ ಇದೊಂದೇ ದಾರಿ ಇರೋದು. ಮರ್ಯಾದೆಯಿಂದ ಬದುಕಕ್ಕೆ 1000 ದಾರಿ ಇದೆ. ನಿನ್ ಜೀವನಕ್ಕಂತೂ ಮರ್ಯಾದೆ ಇಲ್ಲ. ಪಾಪ ಬೆಳಿತಿರುವ ಆ ಮಗು ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಾನೆ. ಸಿಕ್ದವ್ರಿಗೆಲ್ಲ ಅಕ್ಕ ಅಕ್ಕ ಮಗುಗೆ ಅಂತ ಚಾಕ್ಲೇಟ್ ತಂದಿದ್ದೆ, ಕೊಡಕ್ಕೆ ಮರ್ತೋಯ್ತು. ಶೂ ಹಾಕೊಂಡಿದೀನಿ, ಒಳಗ್ ಬರಕ್ ಆಗಲ್ಲ. ಇಲ್ಲ ಇಲ್ಲ ಇಲ್ಲ, ಇಪ್ಪ ಮಿಸ್ ಮಾಡ್ಬೇಡಿ. ಇನ್ವಿಟೇಷನ್ ಅಡ್ರೆಸ್ ಇದೆ, ಸರಿನಾ? ನಾನು ಬರ್ತೀನಿ. ಕೂತ್ಕೊಳ್ಳಿ ಅಣ್ಣ. ತಗೋ. ನನ್ನ ಹಳೆ ಜೀವನ ಬಿಟ್ಟು 4 ವರ್ಷ ಆದ್ರೂ ನನ್ನ ಅಕ್ಕಪಕ್ಕದ ಮನೆಯವರೇ ಅನುಮಾನ ದೃಷ್ಟಿಯಿಂದಾನೇ ನೋಡ್ತಾರೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಣ್ಣ. ನೀವೀ ರೀತಿ ಯೋಚನೆ ಮಾಡೋದು ಸಹಜನೇ. 1 ನಿಮಿಷ ಕಾಫಿ ತರ್ತೀನಿ.
ಮನೆ ಕೆಲಸ ಮಾಡಿ ಒಂದ್ 6,000 ರೂಪಾಯಿ ಸಂಪಾದನೆ ಮಾಡ್ತಾ ಇದೀನಿ. ಅದ್ರಲ್ಲೇ ಹೆಂಗೋ ಜೀವನ ನಡೀತಾ ಇದೆ. ಈಗ ಸದ್ಯಕ್ಕೆ ಹೇಗೋ ಜೀವನ ನಡೀತಾ ಇದೆ ಅಣ್ಣ. ಮಗುನ್ ಬೇರೆ ಮುಂದಿನ ವರ್ಷ ಸ್ಕೂಲಿಗೆ ಸೇರ್ಸ್ಬೇಕು. ಏನಿನ ಹೆಸರು? ಸಾನ್ವಿ. ಓ മൊത്തത്തില് കണക്ട് ചെയ്തു. മൊത്തത്തില് കണക്ട് അതോടെ വരുന്നു എല്ലാം കഴിഞ്ഞിട്ട്. ಎಷ್ಟೊತ್ತೆಲ್ಲ ಹೋಗಿದ್ದೆ? ಎಷ್ಟ್ ಸೇರ್ತ್ಯಾ ಅಂತ ಕೇಳಿದ್ದು. ನಿನ್ನ ಹುಡುಕದೆ ನೀ ಇರ್ಲಿಲ್ಲ, ಗಾಡಿ ತಗೊಂಡ್ಬಂದೆ. ಎಷ್ಟ್ ಸೇರ್ತ್ಯಾ ಅಂತ ಕರೆಕ್ಟ್ ಆಗಿ ಹೇಳು. ಒಂದು ಪ್ರಶ್ನ 2 ಪ್ಯಾಕಾ 20 ಸಿಗರೇಟ್. ದಿನಕ್ಕೊಂದು 200 ರೂಪಾಯಿ ಅಂದ್ರು ತಿಂಗಳಿಗೆ 6,000 ಆಯ್ತು. ಕ್ಯಾಲ್ಕುಲೇಟ್ പൈസ കാൽക്കുലേറ്റ് ചെയ്യും. ആ ഒരു മൊമെന്റ് ಕರ್ಣ, ನಿಂಗೊಂದ್ ಮಾತು ಹೇಳ್ಬೇಕಿತ್ತು. ಏನು? എല്ലാവർക്കും ഇങ്ങനെ ഇട്ട് കൊടുക്കോ? ನಾಳೆ ಹೇಳ್ತೀನಿ. ಬಾಯ್. ആണെങ്കിൽ തട്ടോ ഇവിടെ കുഴപ്പമില്ല.